ಈ ತರ ಗೌನ್ ಡಿಸೈನ್ ಮಾಡ್ಬೇಕಂದ್ರೆ ಇಟ್ಸ್ ಟೇಕಿಂಗ್ ಅ ಲಾಟ್ಸ್ ಆಫ್ ಟೈಮ್. ಯಾಕಂದ್ರೆ ನೋಡಿ, ಸ್ಮಾಲ್ ಸ್ಮಾಲ್ ಪ್ಲೇಟ್ಸ್ ಮಾಡ್ಬೇಕು, ಹಾಗೇನೆ ಈ ತರ ಫ್ಲವರ್ಸ್ ಎಲ್ಲ ನಾವೇ ಮಾಡ್ಬೇಕಾಗತ್ತೆ ಕೈಯಲ್ಲಿ. ಈಗ ಕಟಿಂಗ್ ಮಾಡ್ತಿರೋದು ಇದು ಒಂದು ಚಿಕ್ಕ ಹುಡುಗಿಗೆ, ಶೋಲ್ಡರ್ ಲೆಸ್ ಬರುತ್ತೆ, ಇದು ಕಾಲರ್ ಅಷ್ಟೇ ಬರುತ್ತೆ. ಫ್ರಾಕು ತುಂಬಾನೇ ಚೆನ್ನಾಗಿತ್ತು ಇದು ಕೂಡ. ನಾವೇ ಡಿಸೈನ್ ಮಾಡಿದ್ವಿ, ಯಾವ ತರ ಔಟ್ಲುಕ್ ಯಾವ ತರ ಬಂದಿದೆ ಅಂತ ಹೇಳಿ ತೋರಿಸ್ತೀನಿ. ಯಾರು ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ. ಇದು ಕೂಡ ತುಂಬಾ ಚೆನ್ನಾಗಿ ಬಂತು. ಮತ್ತೆ ಡಬಲ್ ಲೇಯರ್ ಅಲ್ಲಿ ಮಾಡಿರೋದು, ಅಂದ್ರೆ ನಾವು ಸಿಂಗಲ್ ಲೇಯರ್ ಹಾಕ್ತಿವಲ್ಲ ಆ ತರ ಅಲ್ಲ, ಇದು ಡಬಲ್ ಲೇಯರ್ ಅಲ್ಲಿ ಮಾಡಿರೋದು. ಆಕ್ಚುಲಿ ಈ ತರ ಇದಕ್ಕೂ ಕೂಡ ಸ್ಮಾಲ್ ಸ್ಮಾಲ್ ಪ್ಲೀಟಿಂಗ್ ಮಾಡಿ ನಾವು ಗೌನ್ ಸ್ಟಿಚ್ ಮಾಡಿರೋದು. ಯಾಕಂದ್ರೆ ಈ ತರ ಎಲ್ಲ ಸ್ಟಿಚ್ ಮಾಡ್ಬೇಕು ಅಂದ್ರೆ ತುಂಬಾನೇ ಟೈಮ್ ಅಂತೂ ತಗೊಳುತ್ತೆ. ಮೀನಮ್ಮರ್ ಈ ಕಡೆ ತಿರ್ಕೊಳ್ಳಿ. ಹಾ, ನಮ್ಮ ಹುಡುಗಿರು ಬೆಳಗ್ಗೆ ತಗೊಂಡರೆ ನಮ್ಮ ಲೇಡಿ ಗ್ಯಾಂಗು ಅಲ್ಲಿ ಮಾಡಿದ್ವಿ. ನಮ್ ಕತೆ ಏನಂದ್ರೆ, ಎಷ್ಟು ಜನ ವರ್ಕರ್ಸ್ ಇದ್ರೂ ಕೂಡ ಫೈನಲಿ ನಾವೇ ಸ್ಟಿಚ್ ಮಾಡ್ಬೇಕಾಗತ್ತೆ. ಹಬ್ಬದ ಸೀಸನ್ ಅಲ್ಲಿ ಅವರೆಲ್ಲ ಚೆನ್ನಾಗಿ ಹಬ್ಬ ಮಾಡ್ತಾರೆ, ಬಟ್ ನಮ್ದು ಗೋಳು ಯಾರಿಗೆ ಹೇಳೋಣ ಹೇಳಿ. ಇವಾಗಂತೂ ಎಷ್ಟು ಟಯರ್ಡ್ ಆಗಿದೆ ಅಂದ್ರೆ ತುಂಬಾ ಟಯರ್ಡ್ ಆಗಿದೆ. ಹಬ್ಬದ ಹಿಂದೆ ಮುಂದೆನು ಯಾರು ಬರಲ್ಲ ವರ್ಕರ್ಸ್, ಅವ್ರವ್ರ ಹಬ್ಬ ಮಾಡ್ಕೊಂಡು ಚೆನ್ನಾಗಿರ್ತಾರೆ, ಬಟ್ ನಾವಂತೂ ಕಷ್ಟ ಪಡ್ಲೇಬೇಕು. ಇವಾಗ ಟೈಮ್ ಎಷ್ಟಾಗಿದೆ ನೋಡಿ, 11:43 ಆಗಿದೆ. ಇವಾಗ ಮುಗಿಸಿದೀವಿ ಹಬ್ಬಕ್ಕೆ. ಬೆಳಿಗ್ಗೆ ನೆಮ್ಮದಿಯಾಗಿ ಮಲಿಕೊಂಬೋದು, ಒಂದು 10 ನಿಮಿಷ ಲೇಟ್ ಆಗಿದೆ ಆಡ್ಬೋದು. ಮಧ್ಯರಾತ್ರಿ 12 ಗಂಟೆಗೆ ಕರ್ಕೊಂಡು ಬಂದವಳೆ. ಗೌರಿ ಹಬ್ಬಕ್ಕೆ ಮಾಡಿರೋ ಅಡುಗೆನ ಗಣೇಶನ ಹಬ್ಬಕ್ಕೆ ಉಣ್ಬೇಕಲ್ಲ ನಾವು. ಮ್ಯಾಪ್ ಕ್ಯೂಪ್ ತಗತ್ತೆ, ಗುಡಿಸ್ಬಿಟ್ಟು ಇನ್ನೇನೆಲ್ಲ ತೊಳೆದು ನೀಟಾಗಿ ಎಲ್ಲ ನಾವು ನಿಧಾನಕ್ಕೆ ಮಾಡೋ ಹೊತ್ತಿಗೆ ಹಂಗೆ ಬೆಳಕೈತಿತ್ತೆ. ಏನ್ ಮಾಡ್ಬೇಕಂತ ಆಗ್ತಲ್ಲ ನನಗೆ. ಊಟ ಮಾಡ್ಬೇಕು, ಮಲಿಕಬೇಕು. ಇಷ್ಟೊತ್ತ ಊಟ ಮಾಡಿದೀನಿ ಅಂದ್ರೆ ನೀವು ಮುಂಚೆಲ್ಲ ರಾಕ್ಷಸ ಯಾವ ಬೇಕಾವಾಗ ತಿಂತಾನೆ ಅನ್ಕತ್ತದೆ. ಉಂಡಿಲ್ಲ ಅಂದ್ರೆ ಹೊಟ್ಟೆ ಒಳಗೆಲ್ಲ ಓಡಾಡ್ತದೆ. ಏನ್ ಮಾಡೋದು, ಉಂಡು. ಹಾಯ್ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ ನಮ್ಮ ಶಾಪಲ್ಲಿ ಇದೇ ಪ್ರಾಬ್ಲಮ್ಮು. ಡೈಲಿ ಆದರೆ ಇದೇ ಪ್ರಾಬ್ಲಮ್ಮು. ಥ್ರೆಡ್ಗಳೆಲ್ಲ ಒಂದು ಕಡೆ ತುಂಬಿಡ್ತೀವಿ, ಅದು ಎಲ್ಲ ಸುತ್ತಕೊಂಡು ನಮಗೆ ಥ್ರೆಡ್ಗಳನ್ನ ಸೆಕ್ಯೂರ್ ಮಾಡೋದೇ ಕಷ್ಟ ಆಗಿತ್ತು. ಈಗ ನೋಡಿ, ನಾವು ಈ ಥರ ಥ್ರೆಡ್ನ ಸೆಕ್ಯೂರ್ ಮಾಡೋಕ್ಕೆ ಅಂತ ಹೇಳಿ ಒಂದು ಸ್ಟ್ಯಾಂಡಲ್ಲಿ ಎಲ್ಲ ಥ್ರೆಡ್ನು ಜೋಡಿಸ್ತಾ ಇದ್ವಿ. ಇದು ನಮಗೆ ಯಾವ ಕಲರ್ ಬೇಕೋ ಅದನ್ನು ತೊಗೊಳಕ್ಕೂ ಕೂಡ ಈಸಿ ಆಗುತ್ತೆ. ಕಲರ್ಸ್ ಅಲ್ಲೇ ಕಾಣಿಸುತ್ತೆ ನಮಗೆ. ಮತ್ತು ಸ್ಟಿಚಿಂಗ್ ಆದಮೇಲೆ ಅದೇ ಸ್ಟ್ಯಾಂಡಲ್ಲಿ ಹಾಕಿಡ್ಬೋದು. ಸೊ ನೀವು ಕೂಡ ನಿಮ್ಮ ಶಾಪಲ್ಲಿ ಈ ಥರ ಥ್ರೆಡ್ ಹೋಲ್ಡರ್ ಸ್ಟ್ಯಾಂಡ್ನ ನೀವು ಕೂಡ ಯೂಸ್ ಮಾಡ್ಬೋದು. ನಾವಂತೂ ಎಷ್ಟೋ ಥ್ರೆಡ್ಗಳನ್ನ ಕಾಲಲ್ಲಿ ತುಳಿದೇ ಹಾಳು ಮಾಡಾಕ್ಬಿಟ್ಟಿದ್ದೀವಿ. ಇದನ್ನು ಗೋಡೆಗೆ ಬೇಕಾದ್ರೂ ನೇತಾಕೋಬೋದು, ಹಾಗೆ ಬೇಕಾದರೂ ಇಟ್ಕೋಬೋದು. ನಿಮಗೂ ಯಾರಿಗಾದ್ರೂ ಈ ಥರ ಥ್ರೆಡ್ ಸ್ಟ್ಯಾಂಡ್ ಬೇಕು ಅಂದರೆ ನಿಮಗೆ ಆನ್ಲೈನ್ಗಿಂತಲೂ ಕಡಿಮೆ ಪ್ರೈಸ್ಗೆ ನಾವು ಕೊಡ್ತಾ ಇದ್ದೀವಿ, ಜಸ್ಟ್ 440 ರೂಪೀಸ್ಗೆ. ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ನಾನಿವತ್ತು ಏನು ತೋರಿಸ್ತಾ ಇದ್ದೀನಿ ಅಂದರೆ ತುಂಬಾ ರಿಕ್ವೆಸ್ಟೆಡ್ ಇದು. ಇವಾಗ ಟ್ರೆಂಡಿಂಗಲ್ಲಿದೆ, ತುಂಬ ಟ್ರೆಂಡಿಂಗಲ್ಲಿದೆ. ಕೋಟ್ ಮಾಡೆಲ್ ಗೌನ್ ಇದು. ತುಂಬ ಜನ ಕೇಳಿದರು ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಹಾಗೆಯೇ ಗೌರಿ ಹಬ್ಬಕ್ಕೆಲ್ಲ ಸ್ಟಿಚ್ ಮಾಡ್ಕೋಬೇಕು ಅಂತ ತುಂಬ ಜನ ಕೇಳಿದರು. ಸೊ ಹಾಗಾಗಿ ನಾನು ಇದನ್ನು ಆನ್ಲೈನ್ ಕ್ಲಾಸಲ್ಲಿ ಇದನ್ನು ತೋರಿಸ್ತಾ ಇದ್ದೀನಿ, ಯಾವ ಥರ ಸ್ಟಿಚ್ ಮಾಡಬೇಕು ಅಂತ. ಇದು ಮೆಟೀರಿಯಲ್ ಬಂದು ಒಂದು ಸ್ಯಾರಿ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ಈ ಸ್ಯಾರಿನ ಪರ್ಚೇಸ್ ಮಾಡಿ ಒಂದು 5 ಇಯರ್ಸೇ ಆಗಿತ್ತು. ಇದೇ ಥರ ಒಂದು ಡ್ರೆಸ್ ಮಾಡಬೇಕು ಅಂತ ಹೇಳಿ ಪರ್ಚೇಸ್ ಮಾಡಿದ್ದೆ. ಅದನ್ನು ಈಗ ನಾನು ಆನ್ಲೈನ್ ಕ್ಲಾಸಿಗೆ ತೋರಿಸ್ತಾ ಇದ್ದೀನಿ, ಈ ಥರ ಕೋಟ್ ಮಾಡೆಲು. ಬಟ್ ಇದಕ್ಕೆ ಕೋಟಿಗೆ ನಾನು ಕಲರ್ ಕಾಂಬಿನೇಷನು ಬೇರೆ ಮಾಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಸ್ಯಾರಿ ಕೂಡ ಇದನ್ನು ವೇರ್ ಮಾಡಿದೆ. ಇದನ್ನು ನಾನು ಇದೇ ಥರ ಕಾಂಬಿನೇಷನಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿಕೊಂಡೇ ವೇರ್ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ಸೊ ಅದೇ ಕಾಂಬಿನೇಷನಲ್ಲಿ ಇವಾಗ ನಾನು ಈ ಥರ ಕೋಟ್ ಮಾಡೆಲು ಡ್ರೆಸ್ನ ಮಾಡಿದ್ದೀನಿ. ಇದ್ರದ್ದು ಫೈನಲ್ ಔಟ್ಪುಟ್ಟು ಹೇಗೆ ಬಂದಿದೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ನೀವೇ ಕಮೆಂಟ್ ಮಾಡಿ ಹೇಳಿ ಹೇಗೆ ಬಂದಿದೆ ಫೈನಲ್ ಔಟ್ಪುಟ್ ಅಂತ. ಇದಕ್ಕೆ ನಾನು ಎಂಬ್ರಾಯ್ಡ್ರಿ ಮಾಡಿಸಿದ್ದೀನಿ, ಅಂದರೆ ಮೆಷಿನ್ ಎಂಬ್ರಾಯ್ಡ್ರಿ ಮಾಡಿಸಿದ್ದೀನಿ. ಆ ಎಂಬ್ರಾಯ್ಡ್ರಿ ತುಂಬಾ ಚೆನ್ನಾಗಿ ಬಂದಿತ್ತು. ನೋಡಿ, ಫೈನಲ್ ಔಟ್ಪುಟ್ಟು ಈ ಥರ ಬಂದಿದೆ. ಯಾರಿಗೆಲ್ಲ ಈ ಡ್ರೆಸ್ ಇಷ್ಟ ಆಯಿತು, ನೀವು ಕೂಡ ಈ ಥರ ಡ್ರೆಸ್ಸಸ್ಸು ಕಲಿಬೇಕಾ? ಇದೇ ಥರ ವೆರೈಟೀಸ್ ಆಫ್ ಡ್ರೆಸ್ಸಸ್ಸು ನಾನು ಆನ್ಲೈನ್ ಡ್ರೆಸ್ ಕೋರ್ಸಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನಿಮಗೂ ಕೂಡ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಜಾಯ್ನ್ ಆಗ್ಬೋದು, ಓಕೆನಾ? ಫೀಸು ಓನ್ಲಿ 1000 ರೂಪೀಸ್ ಇರುತ್ತೆ. ಹಾಗೆಯೇ ಇದರಲ್ಲಿ 10ಗಿನ ಹೆಚ್ಚಾಗಿ ಪ್ಯಾಟ್ರನ್ಸ್ ಇರುತ್ತೆ. ನೀವು ಕೂಡ ಈಸಿಯಾಗಿ ಕಲ್ತ್ಕೋಬೋದು. ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ, ನಿಮ್ಗೆ ಯಾವ ಟೈಮಲ್ಲಿ ಫ್ರೀ ಇರುತ್ತೆ ಆ ಟೈಮಲ್ಲಿ ನೋಡಿಕೊಂಡು ಕಲ್ತ್ಕೋಬೋದು, ಓಕೆನಾ? ಥ್ಯಾಂಕ್ ಯು. ಈ ಹಬ್ಬದ್ದು ಬಿಸಿನಲ್ಲೂ ಕೂಡ ನಮ್ದು ಮೆಟೀರಿಯಲ್ ಪ್ಯಾಕಿಂಗ್ ಮಾಡ್ತಾ ಇದೀವಿ. ಇದು ಸ್ವಲ್ಪ ಜಾಸ್ತಿ ಇತ್ತು ಪ್ಯಾಕಿಂಗ್ ಮಾಡೋದು. ಸೊ ಹಂಗಾಗಿ ಆ ಶಾಪಲ್ಲಿ ಕಟಿಂಗ್ ಮಾಡಕ್ಕೆ ಇವಾಗ ಒಬ್ರು ಬರ್ತಾ ಇದ್ದಾರೆ ಅಂತ ಹೇಳಿದ್ನಲ್ವಾ ಅಂಕಲ್ಲು, ಅವ್ರನ್ನ ಕಟಿಂಗ್ ಮಾಡಕ್ ಬಿಟ್ಟು ನಾನು ಇಲ್ಲಿ ಸ್ವಲ್ಪ ಇದು ಪ್ಯಾಕಿಂಗ್, ನನಗೆ ಸ್ವಲ್ಪ ಜನ ಪೇ ಮಾಡಿದ್ರು, ಅವ್ರದ್ದು ಅಡ್ರೆಸ್ ಎಲ್ಲ ನನಗೆ ಕಳ್ಸಿದ್ರು. ಸೊ
ನನ್ನ ಹಸ್ಬೆಂಡಿಗೆ ಸ್ವಲ್ಪ ಜನ ಕಳ್ಸಿದ್ರು. ನನಗೆ ಕಳ್ಸಿರೋರ್ದೆಲ್ಲ ನಾನ್ ಸ್ವಲ್ಪ ಅಡ್ರೆಸ್ ಎಲ್ಲ ಬರ್ದು ಏನೇನ್ ಮೆಟೀರಿಯಲ್ ಪ್ಯಾಕಿಂಗ್ ಮಾಡ್ಬೇಕು ಎಲ್ಲ ಎತ್ಕೊಟ್ಟು ಹೋಗೋಣ ಅಂತ ಬಂದಿದೆ. ಬಂದು ಹಾಫ್ ಅನ್ ಅವರ್ ಆಗಿಲ್ಲ, ಆಗ್ಲೇ ಕಾಲ್ ಮೇಲೆ ಕಾಲು. ಯಾಕಂದ್ರೆ ನಮ್ದು ಶಾಪ್ ಸ್ವಲ್ಪ ಹೊಸ ಶಾಪು, ಅಲ್ಲಿಂದ ಸ್ವಲ್ಪ ಮುಂದೆ ಅಂದ್ರೆ ಒಂದೆರಡು ಹೆಜ್ಜೆ ಮುಂದೆ ಬರ್ಬೇಕು. ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಓಡಾಡ್ಬೇಕಾಗತ್ತೆ. ಯಾಕಂದ್ರೆ ನಾವ್ ಇವಾಗಿರೋ ಶಾಪ್ದೆ ಪಕ್ಕದ ಶಾಪ್ ನಮ್ಗೆ ಕೊಡ್ತೀವಿ ಅಂತ ಹೇಳಿದ್ರು ಸ್ಟಾರ್ಟಿಂಗ್ ಅಲ್ಲಿ ನಾವು ಶಾಪ್ ಮಾಡ್ಬೇಕಾದ್ರೆ. ಸರಿ, ಆಮೇಲೆ ನೋಡಿದ್ರೆ ಅವ್ರು ಕೊಡ್ಲಿಲ್ಲ, ನಾವೇ ಮಾಡ್ತೀವಿ ಏನಾದ್ರು ಒಂದು ಅಂತ ಅಂದ್ರು ಓನರು. ಸೊ ಹಂಗಾಗಿ ಇನ್ನೊಂದ್ ಶಾಪ್ ಮಾಡ್ಕೊಂಡ್ವಿ. ಇಲ್ಲಿಗೂ ಅಲ್ಲಿಗೂ ಏನಪ್ಪಾ ಇವಾಗ ಡಿಸ್ಅಡ್ವಾಂಟೇಜ್ ಅಂದ್ರೆ, ಕಸ್ಟಮರ್ ಬಂದ್ರೆ ಮತ್ತೆ ನಾನ್ ಅಲ್ಲಿಗೆ ಓಡೋಗ್ಬೇಕು, ಇಲ್ಲಿಗ್ ಬರ್ಬೇಕು, ಇಲ್ಲಿ ಕೆಲ್ಸ ಇದ್ರೆ, ಇದೇ ತರ ಆಗ್ತಾ ಇದೆ. ಅದೊಂದು ಪ್ರಾಬ್ಲಮ್. ಇವಾಗ ಕಟಿಂಗ್ ಮಾಡಕ್ ಕೊಟ್ಟಿರ್ತೀನಿ, ಅವರಿಗೆ ಯಾವ ಡಿಸೈನ್ ಅಂತ ಹೇಳ್ಬೇಕಾಗುತ್ತೆ, ಯಾವ ಬಟ್ಟೆ, ಅದನ್ನೆಲ್ಲ ಸ್ವಲ್ಪ ಅವರಿಗೆ ಯಾವ್ದು ಮೆಜರ್ಮೆಂಟ್ ಯಾವ್ದು ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳ್ಬೇಕಾಗುತ್ತೆ. ಒಂದು ಗೊತ್ತಾಗ್ಲಿಲ್ಲ ಅಂದ್ರೂ ಕಾಲ್ ಮಾಡ್ತಾ ಇರ್ತಾರೆ. ಅವಾಗ ಮತ್ತೆ ಮತ್ತೆ ಹೋಗಿ ಬಂದು ಮಾಡ್ತಾ ಇರ್ಬೇಕು. ನನಗೆ ಹೋಗಿ ಬಂದು ಮಾಡೋದೇ ಕಷ್ಟ ಆಗೋಗ್ಬಿಟ್ಟಿದೆ ಇವಾಗ. ಈ ಶಾಪ್ ಸ್ವಲ್ಪ ಸ್ಪೇಷಿಯಸ್ ಆಗಿದೆ. ನೋಡ್ಬೇಕು ಫ್ಯೂಚರ್ ಡೇಸ್ ಅಲ್ಲಿ. ಇವಾಗ ಆಗ್ಲೇ 1 year ಆಯ್ತು ಹಳೆ ಶಾಪು, ರೆಂಟ್ ಎಲ್ಲ ಜಾಸ್ತಿ ಮಾಡಿ ಅಂತ ಇದಾರೆ. ಏನೋ ಗೊತ್ತಿಲ್ಲ, ನೋಡಿದ್ರೆ ಹಂಗ ಅನ್ಸುತ್ತೇನೋ ನಾವು ಇಷ್ಟು ಜನ ವರ್ಕರ್ಸ್ನೆಲ್ಲ ಇಟ್ಕೊಂಡು ಕೆಲಸ ಮಾಡಿಸ್ತಿದೀವಲ್ಲ, ಓನರ್ಗಳಿಗೂ ಹಂಗ ಅನ್ನಿಸ್ತಿದೆ ಇವ್ರು ತುಂಬಾ ಸಂಪಾದನೆ ಮಾಡ್ತಿದ್ದಾರೆ ಅಂತ. ಬಟ್ ಅಲ್ಲಿಗೇನೆ ಇರುತ್ತೆ, ಏನಿಲ್ಲ, ನಾವು ಅವ್ರಿಗೆಲ್ಲ ಪೇಮೆಂಟ್ ಕೊಡ್ಬೇಕು. ಪೇಮೆಂಟ್ ಕೊಟ್ಟು ಎಲ್ಲೋ ನಮ್ಗೊಂದು ಅಷ್ಟೋ ಇಷ್ಟೋ ಉಳಿಯುತ್ತೆ, ಅದ್ರಲ್ಲೆಲ್ಲ ಮ್ಯಾನೇಜ್ ಮಾಡ್ಬೇಕಾಗತ್ತೆ. ಬಟ್ ಓನರ್ಗಳಿಗೆ ಅದ್ ಹಂಗ ಅನ್ಸಲ್ಲ ಅನ್ಸುತ್ತೆ. ಇವ್ರು ತುಂಬಾ ಸಂಪಾದನೆ ಮಾಡ್ತಿದ್ದಾರೆ, ಬಾಡಿಗೆ ಜಾಸ್ತಿ ಮಾಡೋಣ ಅದು ಇದು ಅಂತ ಅನ್ಬಿಡ್ತಾರೆ. ಏನು ಮಾಡಕ್ ಆಗಲ್ಲ. ಇವಾಗ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇವಾಗ ನಾನು ಒಂದು ಫ್ರಾಕ್ ಸ್ಟಿಚ್ ಮಾಡ್ತಾ ಇದೀನಿ ಚಿಕ್ಕ ಹುಡುಗಿಗೆ. ನೋಡಿ, ಇದು ಶೋಲ್ಡರ್ ಲೆಸ್. ಅಂದ್ರೆ ನಮ್ಮ ವರ್ಕರ್ ಬರ್ತಾರಲ್ವಾ, ಅವ್ರ ಮಗಳದ್ ಬರ್ಡೇ ಇತ್ತು. ಸೊ ಹಂಗಾಗಿ 26th ಬರ್ತ್ಡೇ ಇತ್ತು. ಅದಕ್ಕೋಸ್ಕರ ತಂದ್ಕೊಟ್ಟಿದ್ರು, ನೀವೇ ಮಾಡ್ಕೊಡಿ ಅಂತ ಹೇಳಿ. ಅದಾದ್ರೂ ನೀವೇ ಡಿಸೈನ್ ಮಾಡಿ ಸ್ಟಿಚ್ ಮಾಡ್ಕೊಡಿ, ನಿಮ್ ಮಗಳಿಗೆ ಎಲ್ಲ ಮಾಡ್ತಿರ್ತಿರಲ್ವಾ. ಸೊ ಹಂಗಾಗಿ ನಾನು ಕಟ್ ಮಾಡ್ಕೊಡ್ತೀನಿ, ನೀವೇ ಸ್ಟಿಚ್ ಮಾಡ್ಕೊಡಿ ಅಂದೆ. ಇಲ್ಲ, ಇದು ನೀವೇ ಮಾಡ್ಕೊಟ್ಬಿಡಿ ಪೂರ್ತಿ ಎಲ್ಲದು ಅಂತ ಹೇಳಿ ನನ್ಗೆ ಕೊಟ್ಟಿದ್ರು. ಸೊ ಹಂಗಾಗಿ ನಾನೇ ಮಾಡ್ತಾ ಇದೀನಿ. ಇದು ಫ್ರಂಟ್ ಟು ಬ್ಯಾಕು ಕಟ್ ಮಾಡ್ಕೊಂಡಿದೀನಿ. ಇದಕ್ಕೆ ನಾನು ಸ್ಯಾಟಿನ್ ಲೈನಿಂಗ್ ಒಂದು ಹಾಕ್ತೀನಿ. ಅದ್ರ ಮೇಲೆ ನಾನು ಮೇನ್ ಫ್ಯಾಬ್ರಿಕ್ ಹಾಕೋದು. ಅಂದ್ರೆ ಇದು ಬಂದ್ಬಿಟ್ಟು ಬಾಡಿ ಪಾರ್ಟಿಗೆ 3 ಪೀಸಸ್ ಆಗುತ್ತೆ ನೋಡಿ. ಇವಾಗ ನಾನು ಲೈನಿಂಗ್, ಇದು ಸ್ಯಾಟಿನ್ ಲೈನಿಂಗ್ ಕಟ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಅದ್ರ ಮೇಲೆ ನಾವು ಮೇನ್ ಫ್ಯಾಬ್ರಿಕ್ ಹಾಕ್ಬೇಕಾಗುತ್ತೆ. ಮೇನ್ ಫ್ಯಾಬ್ರಿಕ್ ಸ್ವಲ್ಪ ಬೇರೆ ತರ ಡಿಸೈನ್ ಮಾಡಿ ಮಾಡೋಣ. ಯಾಕಂದ್ರೆ ಪ್ಲೇನ್ ಇತ್ತಲ್ವಾ, ಇದು ಪ್ಲೇನ್ ಆರ್ಗಾನ್ಜಾ ಮೆಟೀರಿಯಲ್ ಅಲ್ಲಿ ನಾವು ಇದಕ್ಕೆ ಸ್ಟಿಚ್ ಮಾಡ್ತಿರೋದು, ಫ್ರಾಕ್ ಸ್ಟಿಚ್ ಮಾಡ್ತಿರೋದು. ಅದಕ್ಕೆ ಇವಾಗ ನಾನು ಮೇನ್ ಫ್ಯಾಬ್ರಿಕ್ ನ ಕಟ್ ಮಾಡ್ಕೊತಾ ಇದ್ದೀನಿ. ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಬೇಕಾಗತ್ತೆ. ಈಗ ಇದೇನಿದೆ, ಇದು ಮೇನ್ ಫ್ಯಾಬ್ರಿಕ್. ಅದಕ್ಕೆ ನಾನು ಇವಾಗ ಫ್ರಂಟಿಗೆ, ಬ್ಯಾಕಿಗೆ ಕಟ್ ಮಾಡ್ಕೊಂಡಿದ್ದೀನಿ, ಫ್ರಂಟಿಗೆ ಸ್ವಲ್ಪ ಡಿಸೈನ್ ಮಾಡಿ ಸ್ಟಿಚ್ ಮಾಡ್ತೀನಿ. ಇವಾಗ ಕೆಳಗಡೆದು ಇದು ಫ್ರಾಕಿಗೆ ಅಟ್ಯಾಚ್ ಆಗುತ್ತಲ್ವಾ, ಕೆಳಗಡೆ ಸ್ಕರ್ಟ್ ಪಾರ್ಟ್ ನ ನಾನು ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ. ಇದು ನಾನು ಇವಾಗ ಹೊಸ ಶಾಪಿಗೆ ಬಂದು ಇದನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲೇ ಫಿನಿಶ್ ಮಾಡೋಣ ಅನ್ಕೊಂಡೆ, ಫೈನಲ್ ವರ್ಗು ಇಲ್ಲೇ ಫಿನಿಶ್ ಮಾಡಿದೆ. ಬಟ್ ಜಿಪ್ ಎಲ್ಲ ಅಲ್ಲಿತ್ತು, ಜಿಪ್ ಅಟ್ಯಾಚ್ ಮಾಡ್ಬೇಕಿತ್ತಲ್ವಾ. ಸೊ ಹಂಗಾಗಿ ಅದಕ್ಕೋಸ್ಕರ ಫೈನಲ್ ಆಗಿ ಅಲ್ಲೇ ಫಿನಿಶಿಂಗ್ ಆಯ್ತು ಇದು ಫ್ರಾಕು. ನೋಡಿ, ಈ ತರ ಮಾರ್ಕ್ ಮಾಡ್ಕೊಂಡು, ಅಂದ್ರೆ ಲೆಂತ್ ಎಷ್ಟು ಬೇಕು, ವೇಸ್ಟ್ ಎಷ್ಟು ಬೇಕು, ವೇಸ್ಟ್ ಇರುತ್ತಲ್ವಾ, ಅದು ಬಂದ್ಬಿಟ್ಟು ನಾವು ವೇಸ್ಟ್ ಡಿವೈಡೆಡ್ ಬೈ 8 ಮಾಡ್ಬೇಕು. ಸ್ಕರ್ಟ್ ಲೆಂತ್ ಏನಿದೆ, ಲೆಂತಿಗೆ 1 ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ಎಷ್ಟು ಫೋಲ್ಡ್ ಮಾಡ್ಕೊಂಡಿದ್ದೀನಿ, 4 ಫೋಲ್ಡ್ ಮಾಡ್ಕೊಂಡಿಲ್ಲ, ಆಕ್ಚುಲಿ ಇಲ್ಲಿ 8 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಡಬಲ್ ಲೇಯರ್ ಮಾಡ್ಬೇಕು ನಾನು, ಅದಕ್ಕೋಸ್ಕರ 8 ಫೋಲ್ಡ್ ಮಾಡ್ಕೊಂಡಿದ್ದೆ ನೋಡಿ. ಇವಾಗ 2 ಲೇಯರ್ನ ಇವಾಗ ತೆಗಿತೀನಿ ನಾನು. ಇದು ಇವಾಗ ಒಂದು ಪೀಸ್ ನ ತೆಗಿತೀನಿ. ಇವಾಗ ಇನ್ನೊಂದು ಪೀಸ್ ಅಲ್ಲಿ ನಾನು ಸ್ವಲ್ಪ ಲೆಂತ್ ನ ಕಡಿಮೆ ಮಾಡ್ತೀನಿ. ಯಾಕಂದ್ರೆ ಡಬಲ್ ಲೇಯರ್ ಒಂದ್ ಲೇಯರ್ಗಿನ ಇನ್ನೊಂದ್ ಲೇಯರ್ ಸ್ವಲ್ಪ ಶಾರ್ಟ್ ಇರ್ಲಿ ಅಂತ ಹೇಳಿ ಅದನ್ನ ಸ್ವಲ್ಪ ಕಡಿಮೆ ಮಾಡ್ತಾ ಇದೀನಿ ನೋಡಿ. ಈ ತರ ಕಟ್ ಮಾಡ್ಕೊಂಡು
ಸ್ಟಿಚ್ ಮಾಡ್ತಾ ಇದೀನಿ. ನಾನು ಫಸ್ಟ್ ತೋರಿಸಿದ್ನಲ್ವಾ ಬ್ಲ್ಯಾಕ್ ಕಲರ್ ಗೌನು, ಅದು ಕೂಡ ಅರ್ಜೆಂಟ್ ಅಲ್ಲೇ ಸ್ಟಿಚ್ ಮಾಡಿದ್ದು. ಅದ್ರದ್ದು ಕಟಿಂಗ್ ಸ್ಟಿಚಿಂಗ್ ಯಾವುದು ಕೂಡ ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ. ಎಷ್ಟು ನೋಡಿ ಇವಾಗ ಅವರು ಅಂಕಲ್ ಬರ್ತಾ ಇದಾರೆ, ಕಟಿಂಗ್ ಮಾಡ್ಕೊಡ್ತಾ ಇದಾರೆ ಅವರು. ಕಸ್ಟಮರ್ ಕೂಡ ಬ್ಯುಸಿ ಆಗಿನೇ ಸ್ಟಿಚ್ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಎಷ್ಟೊಂದು ಅರ್ಜೆಂಟ್ ಇರೋ ಬಟ್ಟೆಗಳನ್ನ ಕೊಡಕ್ಕೆ ಆಗ್ಲಿಲ್ಲ. ನಾನ್ ಮತ್ತೆ ಕುತ್ಕೊಂಡು ಸ್ಟಿಚ್ ಮಾಡ್ಬೇಕಾಯ್ತು ಎಷ್ಟೊಂದು. ತುಂಬಾ ಅಂದ್ರೆ ತುಂಬಾನೇ ಬೇಜಾರಾಗೋಯ್ತು. ಎಲ್ಲಾ ಟೈಮಲ್ಲೂ ಹಂಗೇನೆ, ಯಾರ್ ವರ್ಕರ್ಸ್ ಇಲ್ದೇ ಇರ್ಲಿ, ಬಟ್ ನಮ್ ಕೆಲ್ಸಗಳನ್ನ ನಾವು ಮಾಡ್ಲೇಬೇಕಾಗತ್ತೆ. ನೋಡಿ ಯಾರು ಅವ್ರನ್ನ ಕೇಳಲ್ಲ. ಅವ್ರ ಕೆಲ್ಸ ಎಷ್ಟಿದೆ, ಅವ್ರ ಟಾರ್ಗೆಟ್ ಎಷ್ಟಿದೆ ಅಷ್ಟು ಮಾಡಿದ್ರೆ ಸಾಕು. ಬಟ್ ಕಸ್ಟಮರ್ ಕೇಳೋದು ಓನರ್ನೇ, ಯಾಕೆ ಮಾಡಿಲ್ಲ ಅಂತ ಹೇಳಿ. ಹಂಗಾಗಿ ಯಾರ್ ಬರ್ಲಿ ಯಾರ್ ಬರ್ದೇ ಇರ್ಲಿ ನಾವಂತೂ ಮಾಡ್ಲೇಬೇಕು ಕೆಲ್ಸ. ನೋಡಿ ಇವಾಗ ಲೈನಿಂಗ್ ಎಲ್ಲ ಕಟಿಂಗ್ ಆಯ್ತು. ಏನಿವಾಗ ಈ ತರ ಎಕ್ಸ್ಟ್ರಾ ಫ್ಯಾಬ್ರಿಕ್ ಸ್ವಲ್ಪ ಉಳಿದಿದೆಯಲ್ಲ, ಆ ಫ್ಯಾಬ್ರಿಕ್ ನ ಯೂಸ್ ಮಾಡ್ಕೊಂಡು ನಾವು ಒಂದು ಡಿಸೈನ್ ಮಾಡ್ತೀವಿ. ಯಾಕಂದ್ರೆ ನೀವೇನಾದ್ರೂ ಒಂದು ಡಿಸೈನ್ ಮಾಡ್ತಾ ಇದ್ದೀರಾ ಅಂದ್ರೆ ಆ ಫ್ಯಾಬ್ರಿಕ್ಗೆ ನಾವು ಮಾಡ್ತಾ ಇರೋ ಡಿಸೈನ್ ಸೂಟ್ ಆಗುತ್ತಾ ಅಂತ ಯೋಚನೆ ಮಾಡೋದು ಇಂಪಾರ್ಟೆಂಟ್. ಯಾಕಂದ್ರೆ ಕೆಲವೊಬ್ರು ಕಸ್ಟಮರ್ ಹೆಂಗಿರ್ತಾರೆ ಅಂತಂದ್ರೆ ಒಂದು ಡಿಸೈನ್ ಕೊಡ್ತಾರೆ, ಒಂದು ಯಾವ್ದೋ ಒಂದು ಡಿಸೈನ್ ಫೋನ್ ಅಲ್ಲಿ ನೋಡ್ಕೊಂಡ್ ಬರ್ತಾರೆ, ಈ ತರ ಡಿಸೈನ್ ಮಾಡ್ಕೊಡಿ ಅಂತ ಕೇಳ್ತಾರೆ. ಬಟ್ ಆ ಫ್ಯಾಬ್ರಿಕ್ಗೆ ಆ ಡಿಸೈನ್ ಸೂಟ್ ಆಗುತ್ತಾ ಅಂತ ಯೋಚನೆ ಮಾಡ್ಬೇಕಾಗತ್ತೆ. ಯಾವ್ದೋ ಫ್ಯಾಬ್ರಿಕ್ ಮೇಲೆ ಯಾವ್ದೋ ಡಿಸೈನ್ ಮಾಡಿದಾಗ ಆ ಫ್ಯಾಬ್ರಿಕ್ಗೆ ಆ ಡಿಸೈನ್ ಸೂಟ್ ಆಗಲ್ಲ, ಮತ್ತೆ ಕಸ್ಟಮರ್ಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಅದನ್ನ ನೀವು ಸ್ವಲ್ಪ ತಿಳಿಸಿ ಹೇಳ್ಬೇಕು. ತಿಳಿಸಿ ಹೇಳಿದ್ರು ಕೆಲವೊಬ್ರು ಕಸ್ಟಮರ್ ಕೇಳಲ್ಲ, ಇಲ್ಲ ಇದೇ ತರ ಡಿಸೈನ್ ಬೇಕು ಅಂತಾನೆ ಕೇಳ್ತಾರೆ. ಅವಾಗ ನಾವು ಸ್ಟಿಚ್ ಮಾಡಿದ್ಮೇಲೂ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಹಂಗೆ ಅಟ್ಲೀಸ್ಟ್ ಎಕ್ಸ್ಪೀರಿಯನ್ಸ್ ಇರೋರಿಗೆ ಸ್ವಲ್ಪ ಗೊತ್ತಾಗೋಂತವ್ರು ಹೇಳ್ದಾಗ ನಾವ್ ಅವ್ರ ಮಾತನ್ನ ಕೇಳ್ಬೇಕು. ಹೌದಲ್ವಾ, ನಾವು ಇದೇ ಡಿಸೈನಿಗೆ ಹೋಗೋಣ, ಇದೇ ಡಿಸೈನ್ ಮಾಡಿಸ್ಬೇಕೋ ಬೇಡವೋ ಅನ್ನೋದನ್ನ ಯೋಚನೆ ಮಾಡ್ಬೇಕಾಗತ್ತೆ. ಏನು ಮಾಡಕ್ ಆಗಲ್ಲ, ಕೆಲವರು ಕೇಳಲ್ಲ, ಮಾಡಿಸ್ಕೋತಾರೆ. ಯಾಕಂದ್ರೆ ಈಗ ಒಂದು ಯಾವ್ದೋ ಒಂದು ಮಾಡೆಲ್ ಒಂದು ಬ್ಲೌಸ್ ಹಾಕಿರೋ ಡಿಸೈನ್ ಫೋಟೋನ ತಗೊಂಡ್ಬರ್ತಾರೆ. ಆ ಫ್ಯಾಬ್ರಿಕ್ ಆ ಡಿಸೈನಿಗೆ ಚೆನ್ನಾಗ್ ಕಾಣಿಸ್ತಾ ಇರುತ್ತೆ, ಮತ್ತೆ ಆ ಮಾಡೆಲ್ಗೂ ಕೂಡ ಅದು ಚೆನ್ನಾಗ್ ಕಾಣಿಸ್ತಾ ಇರುತ್ತೆ. ಬಟ್ ಅದೇ ಡಿಸೈನ್ ನಮಗೂ ಚೆನ್ನಾಗ್ ಕಾಣಿಸುತ್ತೆ ಅನ್ನೋದು ತಪ್ಪಾಗುತ್ತೆ. ಓಕೆನಾ? ಹಂಗಾಗಿ ಯೋಚನೆ ಮಾಡಿ ನೀವು ಡಿಸೈನ್ ಮಾಡಿಸ್ಬೇಕಾದ್ರೆ ಆಮೇಲೆ ಅಯ್ಯೋ ಚೆನ್ನಾಗಾಗ್ಲಿಲ್ಲ ಅಂತ ಅನ್ಕೊಳ್ಳೋದು ತಪ್ಪುತ್ತೆ. ಓಕೆನಾ? ಹಂಗಾಗಿ ನಾನು ಈ ಫ್ರಾಕಿಗೆ ಈ ತರ ಡಿಸೈನ್ ಮಾಡ್ತಾ ಇದ್ದೀನಿ. ಈ ತರ ಡಿಸೈನ್ ಮಾಡಿ ನೋಡಿ, ಫೈನಲ್ ಫ್ರಂಟ್ ಪಾರ್ಟ್ ಈ ತರ ಮಾಡಿದೀನಿ. ಚೆನ್ನಾಗ್ ಬಂತು. ಆಕ್ಚುಲಿ ಒಂದ್ ಐರನ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗ್ ಕುತ್ಕೊಳ್ಳುತ್ತೆ. ಆರ್ಗನ್ಜಾ ಫ್ಯಾಬ್ರಿಕ್ ಆದ್ರೂ ಚೆನ್ನಾಗ್ ಕುತ್ಕೊಳ್ಳುತ್ತೆ. ಹಾಗೆ ನೆಟ್ ಫ್ಯಾಬ್ರಿಕ್ ಅಲ್ಲೂ ಕೂಡ ಚೆನ್ನಾಗ್ ಬರುತ್ತೆ ಇದು. ನಾನು ಬ್ಲಾಕ್ ಕಲರ್ದು ಸ್ಟಿಚ್ ಮಾಡಿದ್ನಲ್ವಾ ಗೌನು, ಅದ್ರದ್ದು ಕಟಿಂಗ್ ಸ್ಟಿಚಿಂಗ್ ಯಾವ್ದನ್ನು ಮಾಡ್ಕೊಳಕ್ ಆಗ್ಲಿಲ್ಲ. ಅರ್ಜೆಂಟ್ ಎಲ್ಲಾನೇ ಸ್ಟಿಚ್ ಮಾಡ್ಬೇಕಾಯ್ತು, ಅದು ಕೂಡ ಕಸ್ಟಮರ್ದೇನೆ. ಬಟ್ ಅದು ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ತೋರಿಸ್ಬೇಕು. ಯಾಕಂದ್ರೆ ನಾನು ನೆಟ್ ಫ್ಯಾಬ್ರಿಕ್ ತಗೊಬಂದಿದ್ದೀನಿ. ಅದು ಸುಮಾರು ಒಂದು 16-17 ಮೀಟರ್ ಫ್ಯಾಬ್ರಿಕ್ ತಗೊಬಂದಿದ್ದೀನಿ, ಅದು ನೆಟ್ದು ಗೌನ್ ಸ್ಟಿಚ್ ಮಾಡಕ್ಕೆ ಅಂತಾನೆ. ಸೊ ಅದನ್ನ ಕಟ್ ಮಾಡಿ ಸ್ಟಿಚ್ ಮಾಡಿದಾಗ ತೋರ್ಸಿದ್ರಾಗತ್ತೆ ಅಂತ ಹೇಳಿ ನಾನು ಬ್ಲಾಕ್ ಕಲರ್ದು ಕೂಡ ನಾನು ಅದು ಸ್ಟಿಚಿಂಗ್ ವಿಡಿಯೋ ಮಾಡ್ಕೊಳ್ಳಿಲ್ಲ. ಅರ್ಜೆಂಟ್ ಅಲ್ಲೇ ಮಾಡಿದ್ದು ಈ ಸರಿ ಎಲ್ಲ. ನೋಡಿ ಅಲ್ಲಿ ನಾನು ಸ್ಟಿಚಿಂಗ್ ಮಾಡ್ಬೇಕಾದ್ರೂ ಕೂಡ ಒಬ್ಬರು ಕಸ್ಟಮರ್ ತೋರಿಸ್ತಾ ಇದ್ದಾರೆ ಡಿಸೈನ್ಸ್ ಯಾವ್ದು ಮಾಡ್ಬೇಕು ಅಂತ ಹೇಳಿ. ಹಂಗಾಗಿ ಏನ್ ಮಾಡೋದು, ಇಷ್ಟು ಫಿನಿಶ್ ಆಯ್ತು. ಬ್ಯಾಕಿಗೆ ಜಿಪ್ ಹಾಕ್ಬೇಕಿತ್ತು, ನಾನು ಅಲ್ಲಿತ್ತು ಜಿಪ್ಪು, ಮತ್ತೆ ಅಲ್ಲಿಗೆ ಹೋಗ್ಲೇಬೇಕಾಯ್ತು. ಮತ್ತೆ ಅಲ್ಲಿ ಇಲ್ಲಿ ಯಾರು ಓಡಾಡ್ತಾರೆ ಅಂತ ಹೇಳಿ ಅರ್ಧ ಇಲ್ಲಿ ಫಿನಿಶ್ ಮಾಡ್ಕೊಂಡು ಇನ್ ಫೈನಲ್ ಆಗಿ ಅಲ್ಲೇ ಸ್ಟಿಚ್ ಮಾಡ್ಕೊಂಡೆ. ಈ ಫ್ರಾಕು ಚೆನ್ನಾಗ್ ಬಂತು. ಆಮೇಲೆ ಫೈನಲ್ ಆಗಿ ನಾನು ಬೀಡ್ಸ್ ಪ್ರೆಸ್ಸಿಂಗ್ ಮಿಷಿನ್ ಅಲ್ಲಿ ಸ್ವಲ್ಪ ಬೀಡ್ಸ್ ಎಲ್ಲ ಹಾಕಿ ಡೆಕೋರೇಷನ್ ಮಾಡಿದೀನಿ. ಹಂಗೇನೆ ಮತ್ತೆ ನಾನೊಂದು ಸ್ವಲ್ಪ ರೆಡಿಮೇಡ್ ಇದು ತಗೊಬಂದಿದ್ದೆ, ಬ್ರೋಚಸ್ ಅಂದ್ರೆ ರೆಡಿಮೇಡ್ ಅದು ಫ್ಯಾಬ್ರಿಕ್ ಅಲ್ಲಿ ಮಾಡಿರೋ ಬ್ರೋಚಸ್ ಅದು. ಅದನ್ನ ಫ್ರಾಕಿಗೆ ಹಾಕಿದೀನಿ, ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ. ಬಟ್ ನಾನು ಫ್ರಾಕಿಗೆ ಆನ್ಲೈನ್ ಕ್ಲಾಸಿಗೆ ಡಿಸೈನ್ ಮಾಡಿದಾಗ ಅದ್ರಲ್ಲಿ ಹಾಕೋಣ ಅಂತ ಹೇಳಿ ತಗೊಬಂದಿದ್ದೆ. ಇದು ನಮ್ ವರ್ಕರ್ ಮಗಳದಲ್ವಾ, ಸೊ ಸ್ವಲ್ಪ ಚೆನ್ನಾಗಿ ಕಾಣಿಸೋ ತರ ಮಾಡ್ಕೊಳೋಣ ಅಂತ ಹೇಳಿ ಹಾಕಿದ್ದು. ತುಂಬಾನೇ ಚೆನ್ನಾಗ್ ಬಂತು, ಅದು ಕೂಡ ರೆಡಿಮೇಡ್ ಫ್ರಾಕ್ ತರಾನೇ ಚೆನ್ನಾಗ್ ಬಂತು. ಇದ್ರದ್ದು ಫೈನಲ್ ಔಟ್ಪುಟ್ ಹೆಂಗ್ ಬಂದಿದೆ ಅಂತ ಹೇಳಿ ತೋರಿಸ್ತೀನಿ ನಾನು.
ಆಕ್ಚುಲಿ 26th ಇದ್ದಿದ್ದು ಬರ್ತಡೆ. ಸೊ ನೀವೇ ಮಾಡಿ ನಾನು ಕಟಿಂಗ್ ಮಾಡ್ಕೊಡ್ತೀನಿ ಅಂತ ಹೇಳ್ದೆ, ಬಟ್ ಇಲ್ಲ ನೀವೇ ಮಾಡ್ಕೊಟ್ಬಿಡಿ ಪೂರ್ತಿ ಇದು ಅಂತ ಹೇಳಿದ್ರು. ಆಮೇಲೆ ಕೆಲವು ಕಸ್ಟಮರು ಹೆಂಗಿರ್ತಾರೆ ಅಂತಂದ್ರೆ ನಾವು ಮರ್ತ್ ಬಿಟ್ಟಿರ್ತೀವಿ ಒಂದೊಂದ್ಸರಿ, ಏನ್ ಮಾಡೋದು, ಕೆಲ್ಸದ ಬ್ಯುಸಿನಲ್ಲಿ ಮರ್ತ್ ಬಿಟ್ಟಿರ್ತೀವಿ. ಒಬ್ಬೊಬ್ರದ್ದು ಆಗಿರಲ್ಲ, ಸಡನ್ ಅಂತ ನೈಟ್ ಅಲ್ಲಿ ಫೋನ್ ಮಾಡ್ಬಿಡ್ತಾರೆ, ಇಲ್ಲ ನಮ್ಗ್ ಬೇಕೇ ಬೇಕು ಅದೇ ಬೇಕು ಅಂತಾರೆ. ನನಗೆ ಈ ಟೈಮ್ ಹಂಗೆ ಆಯ್ತು, ತುಂಬಾನೇ ಬೇಜಾರಾಗೋಯ್ತು. ನನ್ ಬರ್ಡೇ ದಿನಾನೇ ಇವತ್ ನೋಡಿ ನನ್ ಬರ್ಡೇ ದಿನಾನೇ ಇದನ್ನು ಸ್ಟಿಚ್ ಮಾಡ್ತಿರೋದು. ಇಲ್ಲ ಬೇಕೇ ಬೇಕು, ನಾನು ಅದನ್ನೇ ಹಾಕ್ಬೇಕು ಗೌರಿ ಹಬ್ಬಕ್ಕೆ, ಬೆಳಗ್ಗೆ 5 ಗಂಟೆಗೆನೆ ಪೂಜೆ ಇದೆ, ಅದೇ ಬೇಕು ಅಂತಂದ್ರು. ಸರಿ ಓಕೆ ಪಾಪ ಅವ್ರು ಕೊಟ್ಟಿದ್ರಲ್ವಾ, ಅಷ್ಟು ದಿನ ಆಗಿತ್ತು, ನಾವು ಕೆಲ್ಸದ ಬ್ಯುಸಿನಲ್ಲಿ ಒಂದೊಂದು ಹಂಗ್ ಮಾಡಿರ್ತೀವಿ, ಮರ್ತೋಗುತ್ತೆ ಅಂತ. ಮಧುಬಾಲ ಡಿಸೈನ್ ಮಾಡ್ಬೇಕಿತ್ತು, ಬಟ್ ನೈಟ್ ಅಲ್ಲಿ ಕುತ್ಕೊಂಡು 12 ಗಂಟೆವರೆಗೂ ಅದನ್ನ ಸ್ಟಿಚ್ ಮಾಡ್ಕೊಂಡು, 12 ಗಂಟೆವರೆಗೂ ಇಲ್ಲ, ಆಕ್ಚುಲಿ ಆಶಾ ಅವರು ಸ್ಟಿಚ್ ಮಾಡಿದ್ರು, ಅವ್ರ ಮನೆಗ್ ತಗೊಂಡೋಗಿ ಕೊಟ್ಬಿಟ್ಟು ಬಂದೆ ನಾನು. 9 ಗಂಟೆಲಿ ನೈಟ್ 9 ಗಂಟೆಲಿ ಕಟಿಂಗ್ ಮಾಡಿ ಅವರಿಗೆ ಕೊಟ್ಟು ಬಂದಿದ್ದು. ಅವ್ರು ಒಂದು 11 ಗಂಟೆ ಅಷ್ಟ್ರಲ್ಲಿ ಮುಗಿಸಿದ್ರು. ನಾನು ಅದನ್ನ ತಗೊಂಡ್ಬಂದು ಇಲ್ಲಿ ಕಾಲೇಜ್ ಇದ್ದಾಗೆಲ್ಲ ಮಾಡ್ಕೊಂಡು ಹುಕ್ ಎಲ್ಲ ಹಾಕೊಂಡು ತಗೊಂಡೋಗಿ ಮನೆಗ್ ತಗೊಂಡೋಗಷ್ಟು 12 ಗಂಟೆ. ನೋಡಿ ಇದು ಹೆಂಗ್ ಬಂದಿದೆ ಅಂತ ಹೇಳಿ, ಫ್ರಾಕು ಈ ತರ ಬಂದಿದೆ. ಮೀನಮ್ಮರ್ ಈ ಕಡೆಗೆ ತಿರ್ಕೊಳ್ಳಿ. ಹಾ ನಮ್ಮ ಹುಡುಗಿರು ಬೆಳಗ್ಗೆ ತಗೊಂಡಾರೆ, ನಮ್ಮ ಲೇಡಿ ಗ್ಯಾಂಗು ಅಲ್ಲಿ ಮಾಡಿದ್ದು. ನಮ್ಮ ವರ್ಕರ್ಸ್ ಅಂದ್ರೆ ನಾನು ಈ ಸರಿ ಯಾವ್ದೇ ರೀತಿ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು ಬೇಡ ಅಂತ ಅನ್ಕೊಂಡಿದ್ದೆ, ಯಾಕಂದ್ರೆ ನಮ್ಮ ಎಲ್ಲರ ಬರ್ತ್ಡೇ ಕೂಡ ಈ ಮಂತ್ ಅಲ್ಲೇ ಬರುತ್ತೆ. ಸೊ ಹಂಗಾಗಿ ನನ್ ಮಗನ್ ಬರ್ಡೇ ಅಂದ್ರೆ 25th, September 1st, September 6th ಆನಿವರ್ಸರಿ, September 7th ನನ್ ಮಗನ್ ಬರ್ಡೇ, ಈ ತರ ಆರ್ಡರ್ ಆಗಿ ಬರೋದ್ರಿಂದ September 7th ಲಾಸ್ಟ್ ನನ್ ಮಗನ್ ಬರ್ಡೇ ದಿನ ಕೇಕ್ ಕಟ್ ಮಾಡೋದು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು, ನಾನು ಏನು ಪ್ಲಾನ್ ಮಾಡ್ಕೊಂಡಿರ್ಲಿಲ್ಲ. ಬಟ್ ಬೆಳಗ್ಗೆನೆ ಕೇಕ್ ತಗೋ ಬಂದಿದ್ರು ನಮ್ಮ ವರ್ಕರ್ಸ್, ಕೇಕ್ ಎಲ್ಲ ಕಟ್ ಮಾಡಿ ಎಲ್ಲ ಮುಗಿಸಿ ಮತ್ತೆ ಬ್ಯಾಕ್ ಟು ವರ್ಕ್ ನಾವು ವರ್ಕ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇದು ವರ್ಕ್ ಹಾಕ್ಬೇಕಿತ್ತು. ಒಂದೊಂದ್ ಟೈಮು ಸ್ವಲ್ಪ ಫ್ರೀ ಆಗಿ ಕೆಲಸ ಮಾಡ್ತೀವಿ, ಇಲ್ಲ ಇದು ಇನ್ನಿಷ್ಟು ಇದೆಯಲ್ವಾ ಇದನ್ನ ಮುಗಿಸ್ಬಿಡೋಣ ಅಂತ ಹೇಳಿ. ಸಡನ್ ಅಂತ ಒಂದೇ ಸರಿ ಬಟ್ಟೆಗಳು ಜಾಸ್ತಿ ಆಗ್ಬಿಡುತ್ತೆ, ಅವಾಗ ಸ್ವಲ್ಪ ಎಲ್ಲ ಮ್ಯಾನೇಜ್ ಮಾಡೋದ್ ಕಷ್ಟ. ಇದು ಕೂಡ ಸೇಮ್ ಹಂಗೆ ಆಗಿದ್ದು. ಈ ಕಸ್ಟಮರ್ ಏನಪ್ಪಾ ಅಂದ್ರೆ ನಾನು ಹ್ಯಾಂಡ್ ವರ್ಕಿಗೆ ಹೇಳಿದ್ರು. ಅವರು ಹ್ಯಾಂಡ್ ವರ್ಕ್ ಸ್ವಲ್ಪ ಕಾಸ್ಟ್ಲಿ ಆಗಿದ್ದಕ್ಕೆ ಕೇಳ್ಬಿಟ್ಟು ಹೇಳ್ತೀನಿ ಮನೇಲಿ ಅಂತ ಹೇಳಿದ್ರು. ಸೊ ನಾವು ಹ್ಯಾಂಡ್ ವರ್ಕ್ ತರಾನೇ ಏನ್ ಹೇಳಿದ್ರು ಸೇಮ್ ಅದೇ ಹ್ಯಾಂಡ್ ವರ್ಕ್ ಲುಕ್ ಬರೋ ತರಾನೇ ನಾವು ಮಿಷಿನ್ ವರ್ಕ್ ಮಾಡ್ಸಿರೋದ್ರಿಂದ ಸರಿ ಮಾಡಿ ಅಂತ ಹೇಳಿದ್ರು. ಬಟ್ ಅವ್ರು ಏನಂದ್ರೆ ಊರಿಗೆ ಹೋಗಕ್ಕೆ ಅಂತ ಹೊರಟು ಬಂದಿದ್ರು, ರೆಡಿ ಆಗಿರ್ಲಿಲ್ಲ. ಈ ಬ್ಲೌಸಿಗೋಸ್ಕರ ಅವರು ಸರಿ ಆಯ್ತು ಈವ್ನಿಂಗ್ ಅಷ್ಟ್ರಲ್ಲಿ ಕೊಡಿ ಅಂತ ಅಂದ್ರು. ಅವರು 12 ಗಂಟೆಗೆ ಬಂದಿದ್ದು, ನಾವು ಮತ್ತೆ 4 ಗಂಟೆ ಅಷ್ಟ್ರಲ್ಲಿ ರೆಡಿ ಮಾಡ್ಬೇಕಿತ್ತು. ಇದೆಲ್ಲ ಹಾಕಿ ಅಂದ್ರೆ ವರ್ಕ್ ಮಾಡಿ ಸ್ಟಿಚಿಂಗ್ ಮಾಡಿ ಸ್ಟೋನ್ಸ್ ಎಲ್ಲ ಹಾಕ್ಬೇಕಿತ್ತು. ಸೊ ಹಂಗಾಗಿ ಲಾಸ್ಟ್ ಫೈನಲ್ ಅಂದ್ರೆ ವರ್ಕ್ ಮಾಡೋದು ತುಂಬಾ ಟೈಮ್ ತಗೊಳ್ತು ಅವರಿಗೂ ಕೂಡ, ವರ್ಕರ್ಗೆ. ಇದು ಅವ್ರು ಹೇಳ್ತಿದ್ರು ಈ ತರ ಡಿಸೈನ್ ಎಲ್ಲ ಮಾಡ್ಬೇಕಂದ್ರೆ ತುಂಬಾ ಟೈಮ್ ತಗೊಳುತ್ತೆ, ಬಾಲ್ ಚೈನ್ ಸ್ಟೋನ್ ಚೈನ್ ಎಲ್ಲ ಹಾಕ್ಬೇಕು, ಅಲ್ಲಿ ಸುತ್ತಿ ಹಾಕ್ಬೇಕಾಗುತ್ತೆ, ಟೈಮ್ ತಗೊಳುತ್ತೆ ಅಂತ. ಸೊ ಅವರು ಕೂಡ ಟೈಮ್ ತಗೊಂಡ್ರು. ಅವ್ರು ಒಬ್ರು ಇವಾಗ ಅಲ್ಲೇ ಉಕ್ಸ್ ಹಾಕ್ತಾ ಇದಾರೆ, ನಾವು ಅಲ್ಲೇ ಸ್ಟೋನ್ ಹಾಕ್ತಾ ಇದೀವಿ, ಎಲ್ಲ ಸೇರ್ಕೊಂಡು ಸ್ವಲ್ಪ ಸ್ಟೋನ್ ಹಾಕಿ ಅವರು ಮತ್ತೆ ರಿಟರ್ನ್ ಹೋಗೋ ಅಷ್ಟ್ರಲ್ಲಿ ಸ್ಟೋನ್ಸ್ ಎಲ್ಲ ಹಾಕಿ ರೆಡಿ ಮಾಡಿ ಕೊಟ್ವಿ. ಹಿಂಗೆ ಅರ್ಜೆಂಟ್ ಇದ್ದಾಗ ಏನು ಮಾಡಕ್ ಆಗಲ್ಲ, ಮಾಡ್ಕೊಡ್ಬೇಕಾಗತ್ತೆ. ತುಂಬಾ ಜನ ನಿಮ್ಗೂ ಕೂಡ ಇದೇ ತರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಯಾರಿಗೆಲ್ಲ ಆಗಿದೆ ಕಮೆಂಟ್ ಮಾಡಿ. ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ಇಷ್ಟೊತ್ತಾಯ್ತು, 9 ಗಂಟೆ ಆಯ್ತು, ಇನ್ನು ಮನೆಯಲ್ಲೇ ಇದ್ದೀನಿ. ಹೇಳಿ ಇವತ್ತು ಸೋಮವಾರ ರಾತ್ರಿ 9 ಗಂಟೆ ಹೇಳಿ. ಇವತ್ತು ಬರ್ತಡೇ ಆದ್ರೂ ಯಾವುದು ಸೆಲೆಬ್ರೇಷನ್ ಇಲ್ಲ, ಯಾಕಂದ್ರೆ ಹಬ್ಬದ ಟೈಮಲ್ಲಿ ಬಂದಿರೋದಲ್ವಾ, ಕೆಲಸ ಜಾಸ್ತಿ ಇದೆ. ಹಂಗಾಗಿ ಇನ್ನ ಇವತ್ತು ಮನೆಯಲ್ಲೇ ಇದ್ದೀವಿ. ಬೆಳಗ್ಗೆ ನಮ್ಮ ವರ್ಕರ್ಸ್ ಬಂದು ಸ್ವಲ್ಪ ಕೇಕ್ ಕಟ್ ಮಾಡಿಸಿದ್ರು, ಅದೇನೆ, ಮನೇಲೇನು ಸೆಲೆಬ್ರೇಷನ್ ಮಾಡಲ್ಲ.
ನೋಡಿ ತುಂಬಾ ಜನ ಇದು ವಿಶಸ್ ಕಳಿಸಿದ್ದೀರಾ, ಅಂದ್ರೆ 1,000 ಮೆಸೇಜಸ್ ಮೇಲೆ ಇದೆ, ಒಬ್ರಿಗೂ ರಿಪ್ಲೈ ಮಾಡಕ್ ಆಗಿಲ್ಲ. ಯಾಕಂದ್ರೆ ಫೋನ್ ನೋಡಕ್ಕೆ ಟೈಮ್ ಸಿಕ್ಕಿಲ್ಲ. ಬೆಳಗ್ಗೆ ಎದ್ದಾಗ ಸ್ವಲ್ಪ ಯಾರ್ಯಾರ್ದು ಮೆಸೇಜಸ್ ಬಂದಿತ್ತು ಅವ್ರಿಗೆ ಅಷ್ಟೇ ರಿಪ್ಲೈ ಮಾಡಿದ್ದೀನಿ. ಬೇಜಾರು ಮಾಡ್ಕೋಬೇಡಿ, ಯಾರು ರಿಪ್ಲೈ ಮಾಡಲ್ವಲ್ಲಪ್ಪ ಇವರು, ಸುಮ್ಮನೆ ವಿಶ್ ಮಾಡೋದು ಎಷ್ಟು ಅಂತ ಹೇಳಿ. ತುಂಬ ಮೆಸೇಜಸ್ ಬಂದಿದೆ. ಎಲ್ಲರಿಗೂ ಥ್ಯಾಂಕ್ ಯು, ಯಾರ್ಯಾರು ನನಗೆ ವಿಶ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು. ರಿಪ್ಲೈ ಮಾಡೋಕ್ಕೆ ಆಗಿಲ್ಲ, ಅದೇ ಇವಾಗ ಸೀಸನ್ ಟೈಮ್ ಇರೋದ್ರಿಂದ ನೋಡಿ ಆಗಿಲ್ಲ. ಇದು ಒಂದು ಎಮರ್ಜೆನ್ಸಿ ಬ್ಲೌಸ್ ಕೊಡಬೇಕಿತ್ತು, ಅದನ್ನ ಇವಾಗ ಕಟ್ ಮಾಡಿ ನಾನೇ ಸ್ಟಿಚ್ ಮಾಡಬೇಕಿತ್ತು. ಬಟ್ ನಮ್ಮ ವರ್ಕರು ಇಲ್ಲ ಮಾಡ್ಕೊಡ್ತೀನಿ ಅಂತ ಅಂದರು. ಇದು ನಾಳೆ ಅವರು ಪೂಜೆಗೆ ಬೇಕಂತೆ ಬೆಳಗ್ಗೆನೆ. ಸೊ ಹಾಗಾಗಿ ಇದನ್ನು ಸ್ಟಿಚ್ ಮಾಡಲೇಬೇಕು, ಟೆನಿ ಕಾಸ್ಟ್ ಮಾಡಲೇಬೇಕು. ಅದಕ್ಕೋಸ್ಕರ ಈಗ ಕಟಿಂಗ್ ಮಾಡಿ ಹೋಗ್ತಾ ಇದ್ದೀನಿ. ಏನಿಲ್ಲ ಅಂದರೆ ನನ್ನ ಮಗನ ಬರ್ಡೇ ಇದೆ 7th, ಅವಾಗಲೇ ಎಲ್ಲರದು ಸೆಲೆಬ್ರೇಷನ್ ಮಾಡಿ. ಈ ವೀಕ್ ಎಲ್ಲ ಫುಲ್ ನಮ್ಮದು ಸೆಲೆಬ್ರೇಷನ್ನೇ ಇದೆ, ಎಲ್ಲರದು ಬರ್ತಡೇ ಈ ಮಂತ್ ಇರೋದ್ರಿಂದ. ಮಕ್ಕಳಿಗೂ ಕೂಡ ಏನು ಕೊಡ್ತಿಲ್ಲ. ಇವಾಗ ಹೋಗ್ಬೇಕು, ಮನೆಗೆ ಹೋಗಿ ಅವರಿಗೆ ಕೇಕ್ ತೊಗೊಂಡೋಗಿ ಸ್ವಲ್ಪ ತಿಂಸಿ ಸಮಾಧಾನ ಮಾಡಬೇಕು. ಏನು ಮಾಡೋದು, ಎಲ್ಲ ಟೈಲರ್ಸ್ಗಳ ಕತೆನೂ ಹಿಂಗೇನೆ. ಥ್ಯಾಂಕ್ ಯು, ಯಾರ್ಯಾರು ವಿಶ್ ಮಾಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನೋಡಿ ಇದೊಂದು ಮಧುಬಾಲ ಪ್ಯಾಟ್ರನ್ನು ಕಟಿಂಗ್ ಮಾಡಬೇಕಿತ್ತು. ಇದನ್ನು ಕಟ್ ಮಾಡಿ ಅವ್ರಿಗೆ ಕೊಟ್ಟರೆ ಸ್ಟಿಚ್ ಮಾಡ್ತಾರೆ. ಮನೇಲೆ ಸ್ಟಿಚ್ ಮಾಡ್ಕೊಡ್ತೀನಿ ಅಂದರು. ಆ್ಯಕ್ಚುಲಿ ಅವ್ರ ಮಗಳದ್ದು, ನಮ್ಮ ವರ್ಕರ್ ಮಗಳದ್ದು ಕೂಡ ಬರ್ತಡೇ ಇದೆ ನಾಳೆ. ಅವ್ರದ್ದು ಇದು ಫ್ರಾಕು ಸ್ಟಿಚ್ ಮಾಡೋದಿತ್ತು. ನೋಡಿ ಅದೊಂದು ಫ್ರಾಕ್ ಸ್ಟಿಚ್ ಮಾಡಿ, ಅದೊಂದು ಫ್ರಾಕ್ ಸ್ಟಿಚ್ ಮಾಡಿದೆ. ಅದಕ್ಕೆ ಇನ್ನೊಂದು ಸ್ವಲ್ಪ ಏನೋ ಡೆಕೋರೇಷನ್ ಮಾಡಬೇಕು. ಅದಕ್ಕೆ ಇಲ್ಲ ಮೇಡಮ್ ನೀವೇ ಮಾಡಿಕೊಟ್ಬಿಡಿ, ಫ್ರಾಕು ನಾನೇ ಸ್ಟಿಚ್ ಮಾಡಿದ್ದು, ನೀವೇ ಫುಲ್ ಅದು ಕಂಪ್ಲೀಟ್ ಮಾಡಿಕೊಟ್ಬಿಡಿ, ನಾನೇ ಬ್ಲೌಸ್ ಸ್ಟಿಚ್ ಮಾಡ್ಕೊಡ್ತೀನಿ ಅಂದರು. ಸೊ ಇದೊಂದು ಮಾಡಿಲ್ಲ ಅನಿಸುತ್ತೆ ಕಟಿಂಗ್, ಅದಕ್ಕೇ ಅವರಿಗೆ ಮಾಡಿಕೊಡೋಣ ಅಂತ ಕೊಡ್ತಾ ಇದ್ದೀನಿ. ಇದೆಲ್ಲ ಇನ್ನೊಂದು ಪಾರ್ಟ್ ಸೈಡ್ದು ಇನ್ನು ಕೆಲವ್ರದ್ದು ಮಾಡಬೇಕಿತ್ತು, ಅದು ಇನ್ನೂ ಆಗಲಿಲ್ಲ ಸ್ವಲ್ಪ ಜನದ್ದು. ಇದಕ್ಕೆ ಕಪ್ಸ್ ಅಟ್ಯಾಚ್ ಮಾಡೋಕ್ಕೆ ತಗೋಬೇಕಿತ್ತು ಅದನ್ನ. ನೋಡಿ ಅದೊಂದು ಫ್ರಾಕು ಸ್ಟಿಚ್ ಮಾಡಿದ್ದೀನಿ, ಅದು ನಾಳೆ ತೋರಿಸ್ತೀನಿ ಅವರು ಮಗಳು ಹಾಕೊಂಡಾಗ. ನನಗೆ ಟೈಮ್ ಇಲ್ಲ ಇವಾಗ, ಹೋಗ್ಬೇಕು ಈಗ. ನೋಡಿ ನೋಡಿ ಈ ಥರ ಬಂದಿದೆ. ಇದಕ್ಕೆ ಸ್ವಲ್ಪ ಇನ್ನು ಬೀಡ್ಸ್ ಎಲ್ಲ ಹಾಕಬೇಕು. ಸ್ವಲ್ಪ ಈ ಥರ ಫ್ಲವರ್ ಎಲ್ಲ ಹಾಕಿ ಈ ಥರ ಮಾಡಿದ್ದೀನಿ ಫ್ರಾಕು. ಸ್ವಲ್ಪ ಕೆಲಸ ಇದೆ. ಇದು ಎಲ್ಲ ನಾಳೆ ತೋರಿಸ್ತೀನಿ ನಿಮಗೆ. ಡಬಲ್ ಲೇಯರ್ ಮಾಡಿದ್ದೀನಿ, ಇದು ಡಬಲ್ ಲೇಯರ್ ಮಾಡಿ ಒಳಗಡೆಗೊಂದು ಲೇಯರ್ ಹಾಕಿದ್ದೀನಿ. ಓಕೆನಾ? ಸರಿ ಸಾಕು. ನೋಡಿ ತುಂಬಾ ಬೇಜಾರಿನ ವಿಚಾರ ಅಂದ್ರೆ ಇದೇನೆ. ಯಾಕಂದ್ರೆ ಯಾವುದೇ ಹಬ್ಬ ಬಂದ್ರು ಕೂಡ ನಮ್ ಕತೆ ಇದೇನೆ. ಈ ಸರಿ ಕೂಡ ನಾನು ನನ್ ಮಗಳಿಗೆ ನಮ್ಗೆ ಯಾವುದೇ ರೀತಿ ಬಟ್ಟೆ ಸ್ಟಿಚ್ ಮಾಡ್ಕೊಳಕ್ ಆಗ್ಲಿಲ್ಲ. ಇರೋದಲ್ಲೇ ಮ್ಯಾನೇಜ್ ಮಾಡಿದೀವಿ. ಎಲ್ಲಾರ್ಗು ಸ್ಟಿಚ್ ಮಾಡ್ಕೊಡ್ತೀವಿ, ನಮ್ಗೆ ಸ್ಟಿಚ್ ಫ್ಯಾಬ್ರಿಕ್ ನನ್ನ ಹತ್ರನೇ ತಗೊಂಡಿದ್ರು. ಕ್ರಾಪ್ ಸ್ಟಿಚ್ ಮಾಡ್ಕೊಡ್ಬೇಕಿತ್ತು. ಅಂದ್ರೆ ಚಿಕ್ಕ ಹುಡುಗಿಗೊಂದು ದೊಡ್ಡವರಿಗೊಂದು ಇಬ್ರಿಗೆ ಮಾಡ್ಬೇಕಿತ್ತು. ಸ್ವಲ್ಪ ವರ್ಕ್ ಮಾಡಿಸಿ ಎಲ್ಲ ಮಾಡ್ಬೇಕಿತ್ತು. ಅದೆಲ್ಲ ಫಿನಿಶ್ ಆಯ್ತು. ನಮ್ಮ ಮನೆಯವರಿಗೆ ಸ್ವಲ್ಪ ಜಿಗ್ಜಾಗ್ ಮಾಡೋದು ಹೇಳ್ಕೊಟ್ಟಿದೀನಿ, ಅವರು ಜಿಗ್ಜಾಗ್ ಮಾಡ್ತಿದ್ದಾರೆ ಸ್ಕರ್ಟ್. ನಾನು ಸ್ವಲ್ಪ ಇದು ಬ್ಲೌಸು ಹುಕ್ ಹಾಕೋದು ಬ್ಯಾಲೆನ್ಸ್ ಇತ್ತು. ಸೊ ಹಂಗಾಗಿ ಅದದು ಹುಕ್ ಹಾಕ್ತಾ ಇದೀನಿ. ನೋಡಿ ಕಂಪ್ಲೀಟ್ ಆಯ್ತು. ಇದು ಸ್ಲೀವಿಗೆ ಈ ತರ ಮಾಡಿದೀನಿ. ಇದ್ರದ್ದು ಸ್ಕರ್ಟ್ ಯಾವ ತರ ಬಂದಿದೆ ಅಂತ ತೋರಿಸ್ತೀನಿ. ಇದು ಚಿಕ್ಕ ಹುಡುಗಿದು. ಇದು ಕೂಡ ಬ್ಯಾಕ್ ಅಲ್ಲಿ ಬೋಟ್ ನೆಕ್ ಈ ತರ ಮಾಡಿರೋದು. ಇದು ಮೆಟೀರಿಯಲ್ ನನ್ನ ಹತ್ರನೇ ತಗೊಂಡಿದ್ರು. ಇದಕ್ಕೆ ಈ ತರ ಬೇಕು ಅಂತ ಹೇಳಿ ನನಗೆ ಒಂದು ಕಳ್ಸಿದ್ರು ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬಿಟ್ಟು ಇದೇ ತರ ಮಾಡ್ಕೊಡಿ ಅಂತ ಹೇಳಿ. ಸೊ ಹಂಗಾಗಿ ಅದೇ ತರಾನೇ ಮಾಡ್ಕೊಟ್ಟಿದೀವಿ. ಎಲ್ಲ ರೆಡಿ ಆಯ್ತು. ರೆಡಿ ಆದ್ಮೇಲೆ ನಾವು ಇದನ್ನ ಎತ್ಕೊಂಡೋಗಿ ಅವ್ರ ಮನೆಗೆ ಹತ್ರ ಕೊಟ್ಟಿ ಹೋಗಿದ್ವಿ. ಯಾಕಂದ್ರೆ ರಾತ್ರಿ 11:15 ಆಯ್ತು ಇದು ಫಿನಿಶ್ ಆಗೋ ಅಷ್ಟ್ರಲ್ಲಿ. ಅವರು ಕೂಡ ಮಲ್ಗಿರ್ಲಿಲ್ಲ. ಗಣೇಶ ಹಬ್ಬಕ್ಕೆ ಅಂತ ಹೇಳಿ ರಂಗೋಲಿ ಹಾಕ್ತಾ ಇದ್ರು ಅಷ್ಟೊತ್ನಲ್ಲಿ. ಆಗ ಎತ್ಕೊಂಡೋಗಿ ಅವ್ರ ಮನೆ ಹತ್ರ ಕೊಟ್ಟು ಮನೆಗೆ ಹೋಗಿದ್ದು. ಅವಾಗ 12 ಗಂಟೆಗೆ ನಾವು ಊಟ ಮಾಡಿದ್ದು. 12 ಗಂಟೆಗೆ ಊಟ ಮಾಡಿ ಮಲ್ಕೊಂಡಿದ್ದು. ತುಂಬಾ ಜನ ಟೈಲರ್ಸ್ ವರ್ಕ್ ಲೋಡ್ ಜಾಸ್ತಿ ಇದ್ದಾಗ ಎಲ್ಲರೂ ಇದೇ ತರ ಪ್ರಾಬ್ಲಮ್ ಇರುತ್ತೆ. ಏನು ಮಾಡಕ್ ಆಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೇಕು.
ಎಲ್ಲಾನು ವರ್ಕರ್ಸ್ ಮೇಲೆ ಡಿಪೆಂಡ್ ಆದ್ರೆ ಆಗಲ್ಲ. ಓಕೆನಾ? ನೋಡಿ ಇಷ್ಟ ಆಗಿದೆ ಟೈಮು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು, ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ತಿಳಿಸಿ, ನನ್ನ ವಿಡಿಯೋಸ್ನ ಶೇರ್ ಮಾಡಿ. ಥ್ಯಾಂಕ್ ಯು.